ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಎಲ್ಲ ಕರ್ನಾಟಕ ವಕೀಲರಿಗೂ ನಮಸ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಕ್ ಹೋಗ್ತಾ ಇದೀವಿ ಒಂದು ಕಾನ್ಸೆಪ್ಟ್. ಯಾವ ತರ ಕಾನ್ಸೆಪ್ಟ್ ಇವತ್ತಿನ ವಿಷಯದಲ್ಲಿ ನಾವು ಡಿಸ್ಕಸ್ ಮಾಡಕ್ ಹೋಗ್ತಾ ಇರೋದು ಅಂತಂದ್ರೆ ಸಿ ಈಗ BNS ಅಂತೂ ಇದೆ ಆಯ್ತಾ. ಇದು BNS ನ ಇನ್ನೊಂದು ಟಾಪಿಕ್ ನಿಮ್ಮ ಸಿಲೆಬಸ್ ಸ್ಕೋಪ್ ಅಲ್ಲಿ ಇರುವಂತದ್ದು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಏನಾದ್ರು ನೋಡಿದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಟೈಮ್ಸ್ ಕೇಳಿರುವಂತಹ ಸಾಧ್ಯತೆಗಳಿರುವಂತಹ ಪ್ರಶ್ನೆನೇ ಇದು ಕೂಡ. ಸೊ ಅದಕ್ಕೋಸ್ಕರ ನಿಮ್ಮ BNS ಅನ್ನುವಂತ ಸಬ್ಜೆಕ್ಟ್ ಅಲ್ಲಿ ನೀವೇನಾದ್ರೂ ನೋಡಿದ್ರೆ ಆ BNS ಅಲ್ಲಿ ಸೆಕ್ಷನ್ 1 ಅಲ್ಲಿ ಅಂದ್ರೆ ಮೊದಲನೇ ಸೆಕ್ಷನ್ ಅಲ್ಲಿ ನೀವೇನಾದ್ರೂ ನೋಡಿದ್ರೆ ಅದ್ರಲ್ಲಿ ಏನ್ ಕಾನ್ಸೆಪ್ಟ್ ಇದೆ ಅಂತಂದ್ರೆ ಈ BNS ಎಲ್ಲಿ ಎಲ್ಲಿ ಅಪ್ಲಿಕೇಬಲ್ ಮಾಡಬಹುದು ಅಂತ ಇದೆ. ಎಲ್ಲಿ ಎಲ್ಲಿ ಅಪ್ಲಿಕೇಬಲ್ ಮಾಡಬಹುದು ಅಂದ್ರೆ ಯಾವ ಯಾವ ಜಾಗದಲ್ಲಿ ಇದನ್ನ ನಾವು ಬಳಕೆ ಮಾಡಬಹುದು ಅಂತ ಇದೆ. ಬಳಕೆ ಮಾಡಬಹುದು ಇನ್ ದ ಮೀನ್ ಏನಂತಂದ್ರೆ ಇಂಡಿಯಾದಲ್ಲಿ ಏನಾದ್ರೂ ಕ್ರೈಮ್ ಆದಲ್ಲಿ ಬಳಕೆ ಮಾಡಬಹುದು. ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿದೆ. ಓಕೆ, ಇಂಡಿಯಾದಲ್ಲಿರೋನು ಇಂಡಿಯಾದ ಪ್ರಜೆ ಫಾರಿನ್ ಅಲ್ಲಿ ಏನಾದ್ರೂ ತಪ್ಪು ಮಾಡ್ದ ಅಂತಂದ್ರೆ ಇಂಡಿಯಾದಲ್ಲಿರುವಂತಹ BNS ನ ಫಾರಿನ್ ಅಲ್ಲಿರುವಂತಹ ಪ್ರಜೆ ಇಲ್ಲಿ ಇಂಡಿಯಾದ ಪ್ರಜೆ ಅವನು ಫಾರಿನ್ ಅಲ್ಲಿ ಹೋಗಿ ತಪ್ಪು ಮಾಡ್ತಾನೆ, ಅವಾಗ ಯಾವ ರೀತಿ ನಾವು ಆಕ್ಷನ್ ತಗೋಬೇಕು? ಇಲ್ಲ ಫಾರಿನ್ ನನ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಏನಾದ್ರೂ ತಪ್ಪು ಮಾಡ್ದ ಅಂತಂದ್ರೆ ಇಂಡಿಯಾದಲ್ಲಿರೋ BNS ಅಪ್ಲಿಕೇಬಲ್ ಆಗುತ್ತಾ? ಯಾವ ರೀತಿ ಅಪ್ಲಿಕೇಬಲ್ ಮಾಡಬೇಕು? ಏನಿದು ಕಾನ್ಸೆಪ್ಟು? ಅರ್ಥ ಆಗ್ತಿದೆಯಲ್ವಾ ನಿಮ್ಗೆ? ಈ ಕಾನ್ಸೆಪ್ಟ್ ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿಯೋದು. ಈ ಕಾನ್ಸೆಪ್ಟ್ ಕಲಿಬೇಕಾದ್ರೆ ಎರಡ್ ತರ ಕಲಿತೀವಿ. ಒಂದು ಇಂಡಿಯಾ ಅಂತಂದ್ರೆ ನಮ್ಮ ದೇಶ, ಭಾರತ ದೇಶ. ಓಕೆ, ಈ ಭಾರತ ದೇಶದಲ್ಲಿ ಒಂದು ಕಡೆ, ಭಾರತ ದೇಶದಿಂದ ಹೊರಗಡೆ ಏನಾದ್ರೂ ತಪ್ಪು ಮಾಡಿದರೆ ಇನ್ನೊಂದ್ ಕಡೆ, ಭಾರತ ದೇಶದ ಒಳಗಡೆ ಏನಾದ್ರೂ ತಪ್ಪು ಮಾಡಿದ್ರೆ ಒಳಗಡೆ ಏನಾದ್ರೂ ನಾವು ಜುಡಿಕ್ಷನ್ ಏನಾದ್ರೂ ನೋಡಿದ್ರೆ ಅದನ್ನ ನಾವು ಇಂಟ್ರಾ ಟೆರಿಟೋರಿಯಲ್ ಅಂತ ಕರಿತೀವಿ. ನೋಡಿ, ಹೆಸರೇ ಹೇಳ್ತಾ ಇದೆ, ಇಂಟ್ರಾ ಮೀನ್ಸ್ ಇನ್ನರ್, ಇಂಟ್ರಾ ಟೆರಿಟೋರಿಯಲ್ ಜುಡಿಕ್ಷನ್ ಅಂತ ಕರಿತೀವಿ. ಇಫ್ ಇನ್ ಕೇಸ್ ಏನಾದರೂ ಭಾರತದ ಹೊರಗಡೆ ನಡೀತಾ ಇದೆ ಅಂತಂದ್ರೆ ಅದನ್ನ ಎಕ್ಸ್ಟ್ರಾ ಟೆರಿಟೋರಿಯಲ್ ಜುಡಿಕ್ಷನ್ ಅಂತೇಳಿ ನಾವು ಇದನ್ನ ಕರಿತೀವಿ. ಅರ್ಥ ಆಗ್ತಿದೆಯಲ್ವಾ ನಿಮ್ಗೆ? ಸೊ ಎರಡು ಕಾನ್ಸೆಪ್ಟ್ ಅಂತೂ ಅರ್ಥ ಆಯ್ತು. ನಾವು ಫಸ್ಟ್ ಆಫ್ ಆಲ್ ಈಗ ಕಲಿಯಕ್ ಹೋಗ್ತಾ ಇರೋದು ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್ ಬಗ್ಗೆ. ಜ್ಯೂರಿಸ್ಡಿಕ್ಷನ್ ಇಸ್ ಮೀನ್ ದಟ್ ನ್ಯಾಯಾಧಿಕಾರ ವ್ಯಾಪ್ತಿ ಅಂತ ಕರಿತೀವಿ ನಾವು. ಸೊ ನ್ಯಾಯ ವ್ಯಾಪ್ತಿ ಅಂತಾನು ಕರಿತೀವಿ, ಜ್ಯೂರಿಸ್ಡಿಕ್ಷನ್ ಅಂತ ಕರಿತೀವಿ. ಎಲ್ಲಿಯವರೆಗೂ ತನ್ನ ನ್ಯಾಯನ ಈ BNS ಅಪ್ಲೈ ಮಾಡಬಹುದು ಅನ್ನುವಂಥದ್ದು ಜ್ಯೂರಿಸ್ಡಿಕ್ಷನ್ ನ ಮೀನಿಂಗು. ಓಕೆ, ಸೊ ಈಗ ನಾವೇನ್ ಮಾಡೋಣ ಅಂತಂತಂದ್ರೆ ಒಂದೊಂದಾಗಿ ಕಲಿತಾ ಹೋಗೋಣ. ಮೊದಲನೇದಿದೆ ಇಂಟ್ರಾ ಜ್ಯೂರಿಸ್ಡಿಕ್ಷನ್ ಇದೆ, ಇಂಟ್ರಾ ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್ ಇದೆ. ಇನ್ನೊಂದಿದೆ ಇಂಟ್ರಾ ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್ ಇದೆ. ಓಕೆ, ಎರಡರ ಬಗ್ಗೆನೂ ಕಲಿತಾ ಹೋಗೋಣ. ಈಗ ಇಂಟ್ರಾ ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್ ನೀವೇನಾದ್ರೂ ನೋಡ್ಬೇಕು ಅಂದ್ರೆ ಆಬ್ವಿಯಸ್ಲಿ ನಾನು ಹೇಳಿದೀನಿ, ಇಂಡಿಯಾದಲ್ಲಿ ಮಾಡುವಂತ ಕ್ರೈಮ್ಸ್ ಗಳಿಗೆ ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ನಾನು ಭಾರತದ ಪ್ರಜೆ ಅಂತಂದ್ಮೇಲೆ ನನಗೆ BNS ಅಪ್ಲಿಕೇಬಲ್ ಆಗ್ತಾ ಇದೆ ಅಂತ. ಅಂಡರ್ BNS ಅಲ್ಲಿ ಏನಾದ್ರು ಕ್ರೈಮ್ ಮಾಡಿದೆ ಅಂತಂದ್ರೆ ನನ್ನ ಪನಿಷ್ ಮಾಡ್ತಾರೆ ಅಂತ ಅರ್ಥ ಅಷ್ಟೇ. ಓಕೆ, ಇದು ಸೆಕ್ಷನ್ 1 ಕ್ಲಾಸ್ 3 ಅಂತ ಇದೆ. ಆ ಸೆಕ್ಷನ್ 1 ಕ್ಲಾಸ್ 3 ದಲ್ಲಿ ಹೇಳಿದರೆ ಎವ್ರಿ ಪರ್ಸನ್, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇನ್ಕ್ಲೂಡ್ ಆಗ್ತಾನೆ. ಓಕೆ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇನ್ಕ್ಲೂಡ್ ಆಗ್ತಾನೆ ಇಂಡಿಯಾದಲ್ಲಿ ಬದುಕ್ತಾ ಇರುವಂತ ವ್ಯಕ್ತಿ ಅಂತ. ಎವ್ರಿ ಪರ್ಸನ್ ಅಂತಂದ್ರೆ ಏನು ಅಂತಂತಂದ್ರೆ ಪೊಸಿಷನ್, ರೇಸ್, ಕ್ಯಾಸ್ಟ್ ಅಥವಾ ಕ್ರೀಡ್ ಇದನ್ನ ಯಾವುದೇ ರೀತಿ ಇದನ್ನ ಕನ್ಸಿಡರ್ ಮಾಡದೆ, ತಾರತಮ್ಯ ಮಾಡದೆ ಎಲ್ಲರಿಗೂ ಕೂಡ ಕನ್ಸಿಡರ್ ಮಾಡುವಂತದ್ದು ಈ BNS ಅನ್ನುವಂತ ಆಕ್ಟ್ ಎಲ್ಲರಿಗೂ ಕೂಡ ಕನ್ಸಿಡರ್ ಆಗುತ್ತೆ ಅನ್ನುವಂಥದ್ದು ಹೇಳ್ತಾ ಇರೋದು. ಬೇಸಿಕಲಿ ನಿಮಗೆ ಒಂದೇ ಲೈನಲ್ಲಿ ಏನಾದ್ರೂ ಹೇಳ್ಬೇಕು ಅಂತಂದ್ರೆ ಸೆಕ್ಷನ್ BNS 1 ಕ್ಲಾಸ್ 3 ಏನ್ ಹೇಳುತ್ತೆ, ಇಂಡಿಯಾದಲ್ಲಿ ವಾಸವಾಗಿರುವಂತ ಎಲ್ಲಾ ವ್ಯಕ್ತಿಗಳು ಕೂಡ ಪನಿಷಬಲ್, ಈ ಪ್ರಾವಿಷನ್ ಅಪ್ಲಿಕೇಬಲ್ ಆಗುತ್ತೆ, ಏನಾದ್ರೂ ತಪ್ಪು ಮಾಡಿದ್ರೆ ಪನಿಷ್ನ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ವೆಲ್ ದಿಸ್ ಇಸ್ ದ ಇಂಟ್ರಾ ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್ ಬಗ್ಗೆ. ಆದರೆ ಈ ಜ್ಯೂರಿಸ್ಡಿಕ್ಷನ್ ನಾನು ಏನ್ ಹೇಳಿದೆ ಅದಕ್ಕೆ ಕೆಲವೊಂದು ಎಕ್ಸೆಪ್ಷನ್ಸ್ ಗಳಿದೆ. ಎಕ್ಸೆಪ್ಷನ್ಸ್ ಮೀನ್ಸ್ ಅಪವಾದಗಳು ಅಂತ ಕರಿತೀವಿ. ಓಕೆ, ಅಂತಂದ್ರೆ ನಾವು ಯಾವುದಕ್ಕೆ ಇದೆ ಅಂತ ಹೇಳ್ತೀವಲ್ವಾ, ಯಾವುದಕ್ಕೆ ಇದೆ ಅಂತ ಹೇಳ್ತೀವಿ ಇದಕ್ಕೆ ಆಪೋಸಿಟ್ ವರ್ಡ್ ಎಕ್ಸೆಪ್ಷನ್ಸ್ ಅಂತೇಳಿ ನಾವು ಕರಿತೀವಿ. ಇದನ್ನ ಅಪವಾದಗಳು ಅಂತ ಕನ್ನಡದಲ್ಲಿ ಕರೀತಾರೆ. ನಾನು ಇಷ್ಟು ಮೇಲ್ಗಡೆ ಪಾಯಿಂಟ್ ಹೇಳಿದೆ ಸೆಕ್ಷನ್ 1 ಕ್ಲಾಸ್ 3 ಅಲ್ಲಿ ಎಲ್ರಿಗೂ ಅಪ್ಲಿಕೇಬಲ್ ಆಗುತ್ತೆ ಅಂತ. ಆದರೆ ಸಮ್ ಪರ್ಸನ್ಸ್ ಗಳಿಗೆ ಈ ರೀತಿ ಅಪ್ಲಿಕೇಬಲ್ ಆಗಲ್ಲ. ಯಾರ್ಯಾರಿಗೆ? ಪ್ರೆಸಿಡೆಂಟಿಗೆ, ಗವರ್ನರಿಗೆ ಆಗೋದಿಲ್ಲ, ಫಾರಿನ್ ಸವೆರಿಯನ್ಸ್ ಗಳಿಗೆ ಆಗಲ್ಲ, ವಿದೇಶಿ ಸಾರ್ವಭೌಮರು ಅಂತ ಇರ್ತಾರೆ, ಡಿಪ್ಲೊಮ್ಯಾಟ್ಸ್ ಅಂಡ್ ಅಂಬಾಸಿಡರ್ಸ್ ಅಂತ ಇರ್ತಾರಲ್ಲ ಅವ್ರಿಗೆ ಆಗಲ್ಲ, ಎನಿಮಿ ಏಲಿಯನ್ಸ್ ಗಳಿರುತ್ತಲ್ಲ ಅವ್ರಿಗೆ ಅಪ್ಲಿಕೇಬಲ್ ಆಗಲ್ಲ, ಆರ್ಮೀಸ್ ಆಫ್ ದಿ ಕಂಟ್ರೀಸ್ ಇರುತ್ತಲ್ಲ ಅವ್ರಿಗೆ ಇದು ಅಪ್ಲಿಕೇಬಲ್ ಆಗಲ್ಲ. ಹಂಗಂದ್ರೆ ಇವರಿಗೆಲ್ಲ ಏನ್ ಸರ್ ಪ್ರೊಸೀಜರ್ ಇದೆ BNS ಅಪ್ಲಿಕೇಬಲ್ ಆಗಲ್ಲ ಅಂದ್ರೆ ಅವರು ಸಾಮಾನ್ಯ ವ್ಯಕ್ತಿಗಳಾದಾಗ ಆಗುತ್ತೆ. ಅವರ ಪೊಸಿಷನ್ ಅಲ್ಲಿ ನಾವು ಬೇರೆ ಪ್ರೊಸೀಜರ್ ನ ಫಾಲೋ ಮಾಡ್ತೀವಿ. ಉದಾಹರಣೆಗೆ ಮಿಲಿಟರಿ ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಮಿಲಿಟರಿ ಕೋಡ್ಸೇ ಇದೆ, ಮಾರ್ಷಿಯಲ್ ಕೋಡ್ಸ್ ಅಂತ ನಾವು ಕರಿತೀವಿ. ಈ ರೀತಿ ಅವರದೇ ಆದಂತ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಮಾಡ್ಕೊಂಡಿದ್ದಾರೆ. ಆಯ್ತಾ? ಸೊ ಎರಡನೇ ಕಾನ್ಸೆಪ್ಟ್ ನಾವು ಓದ್ತಾ ಇದೀವಿ, ಎಕ್ಸ್ಟ್ರಾ ಆರ್ ಆಕ್ಸಿಲರಿ ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್ ಅಂತ. ಇಟ್ಸ್ ಮೀನ್ ದಟ್ ಇಂಡಿಯಾಕ್ಕಿಂತ ಹೊರಗಡೆ, ಇಂಡಿಯಾದಿಂದ ಬಿಟ್ಟು ನಾವು ಓದ್ತಾ ಇರುವಂತಹ ವ್ಯಾಪ್ತಿ ನಾವೇನಂತ ಕರಿತೀವಿ
ಎಕ್ಸ್ಟ್ರಾ ಆರ್ ಆಕ್ಚುಲರಿ ಜ್ಯೂರಿಡಿಕ್ಷನ್ ಅಂತೇಳಿ ನಾವು ಕರಿತೀವಿ. ಸರ್ ಇದು ಎಲ್ಲಿ ಬರುತ್ತೆ, ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ ಅಂದ್ರೆ ಸೆಕ್ಷನ್ 1 ಕ್ಲಾಸ್ 4 ಅಲ್ಲಿ ಬರುತ್ತೆ, ಸೆಕ್ಷನ್ 1 ಕ್ಲಾಸ್ 5 ಅಲ್ಲಿ ಬರುತ್ತೆ. BNS ಓಲ್ಡ್ ಏನಾದ್ರು ನೋಡ್ಬೇಕು ಅಂದ್ರೆ IPC ಅಲ್ಲಿ ಸೆಕ್ಷನ್ 3 and 4 ಅಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಓಕೆ, ಸೊ ಈಗ ಸೆಕ್ಷನ್ 1 ಕ್ಲಾಸ್ 4 ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಆಯ್ತಾ ಇಂಡಿಯಾದಿಂದ ಔಟ್ಸೈಡ್ ಏನಾದ್ರೂ ಇದನ್ನೇನಾದ್ರೂ ಕಮಿಟ್ ಮಾಡ್ದ ಅಂತಂದ್ರೆ ಕ್ರೈಮು, ಅವನು ಕೂಡ BNS ನ ಪರವಾಗಿ ಅವನನ್ನು ಟ್ರಯಲ್ಸ್ ಗಳು ನಡೆಸ್ಬಿಟ್ಟು ಪ್ರಾಸಿಕ್ಯೂಟೆಡ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾದವನು ಅವನು, ಓಕೆ, ಇಂಡಿಯಾದವನು ಹೊರಗಡೆ ಹೋಗ್ತಾನೆ, ಹೊರಗಡೆ ಹೋಗಿ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಇಂಡಿಯಾದವನು ಲಂಡನ್ಗೆ ಹೋಗಿರ್ತಾನೆ, ಅವನು ಇಂಡಿಯಾದವನು, ಇಂಡಿಯನ್ ಸಿಟಿಜನ್ಶಿಪ್ ಇದೆ, ಲಂಡನ್ ಅಲ್ಲಿ ಏನಾದ್ರೂ ತಪ್ಪು ಮಾಡ್ತಾನೆ, ಸೊ ಆ ಟೈಮಲ್ಲಿ ಇದಕ್ಕೊಂದು ಉದಾಹರಣೆ ಏನಾದ್ರು ಹೇಳ್ಬೇಕು ಅಂತಂದ್ರೆ ಇಲ್ಲೊಂದು ಉದಾಹರಣೆ ತೆಗೆದುಕೊಂಡಿದೀವಿ ನಾವು. ಉದಾಹರಣೆ ಏನು ಅಂತಂತಂದ್ರೆ ಇಂಡಿಯಾದ ವ್ಯಕ್ತಿ ಪಾಕಿಸ್ತಾನಕ್ಕೆ ಹೋಗ್ತಾನೆ, ಇಂಡಿಯಾದ ಸಿಟಿಜನ್ಶಿಪ್ ಇದೆ ಅವನ ಹತ್ರ, ಆಯ್ತಾ. ಪಾಕಿಸ್ತಾನದಲ್ಲಿ ಬಯೋಗಾಮಿ ಏನಿದೆ ಅದು ಕ್ರೈಮ್ ಅಲ್ಲ ಪಾಕಿಸ್ತಾನದಲ್ಲಿ, ಆದ್ರೆ ಇಂಡಿಯಾದಲ್ಲಿ ಬಯೋಗಾಮಿ ಅನ್ನೋದು ಕ್ರೈಮ್, ಬಹುಪತ್ನಿತ್ವ ಅನ್ನೋದು ಕ್ರೈಮ್. ಹಿಂದೂ ಮ್ಯಾರೇಜ್ ಆಕ್ಟ್ ಪ್ರಕಾರ ಅವನು ಅಪ್ಲಿಕೇಬಲ್ ಆಗುತ್ತೆ ಇಂಡಿಯಾದಲ್ಲಿ ಇದ್ದಾನೆ ಅಂತಂದ್ರೆ ಅರ್ಥ. ಇವನು ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಅಲ್ಲಿ 2 ಮದ್ವೆ ಆಗ್ಬಿಟ್ಟು ನಾನು ಪಾಕಿಸ್ತಾನದಲ್ಲಿ ಇದ್ದೀನಿ ನನಗೆ ಇಂಡಿಯಾದು ಅಪ್ಲಿಕೇಬಲ್ ಆಗಲ್ಲ ಅಂತಂದ್ರೆ ತಪ್ಪಲ್ವಾ ಅದು? ಸೊ ಅದು ಸೆಕ್ಷನ್ 1 ಕ್ಲಾಸ್ 4 ಹೇಳುತ್ತೆ, ಇಂಡಿಯಾದಲ್ಲಿ ನೀನ್ ಇದೆಯಾ, ಇಂಡಿಯಾ ಪ್ರೆಸೆಂಟ್ ನೀನು ಇದು ಪ್ರಜೆ ಅಂತ ಅಂದಿದ ತಕ್ಷಣ ನೀನು ಹೊರಗಡೆ ಹೋಗಿ ಏನೇ ಕ್ರೈಮ್ ಮಾಡು ಅಲ್ಲಿ ನಾವು ಪ್ರಾಸಿಕ್ಯೂಟೆಡ್ ಮಾಡ್ತೀವಿ ಆಸ್ ಪರ್ ಇಂಡಿಯಾ ಅಫೆನ್ಸ್ ನ ಪ್ರಕಾರ ಅಂತ ಹೇಳ್ತಾರೆ. ಅದೇ ಸೆಕ್ಷನ್ 1 ಕ್ಲಾಸ್ 5 ದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ IPC ನ ಹಳೆ 4th ಸೆಕ್ಷನ್ ಇತ್ತಿದ್ದು ಎಕ್ಸ್ಟ್ರಾ ಟೆರಿಟೋರಿಯಲ್ ಅಫೆನ್ಸ್ ನ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಈ ಎಕ್ಸ್ಟ್ರಾ ಟೆರಿಟೋರಿಯಲ್ ಅಫೆನ್ಸ್ ಅಲ್ಲಿ ವಿತೌಟ್ ಬಿಹೈಂಡ್ ಇಂಡಿಯಾ ಅಂತ ಇದೆ ಮೊದಲನೇ ಇದ್ರಲ್ಲಿ. ಎರಡನೇದು ಶಿಪ್ ಅಲ್ಲಿ ಏರ್ ಕ್ರಾಫ್ಟ್ ಅಲ್ಲಿ ಏನಾದ್ರೂ ನಡೆದ್ರೆ, ಇಂಡಿಯಾನೂ ಅಲ್ಲ ಬೇರೆ ದೇಶನೂ ಅಲ್ಲ, ಮಿಡ್ಲ್ ಅಲ್ಲಿ ಶಿಪ್ ಅಲ್ಲಿ ಇರ್ತಾರೆ ಅಥವಾ ಪ್ಲೇನ್ ಅಲ್ಲಿ ಇರ್ತಾರೆ, ಆ ಟೈಮಲ್ಲೂ ಕೂಡ ನೋಡ್ಬೇಕಲ್ವಾ. ಸೊ ಆ ಟೈಮಲ್ಲಿ ತಪ್ಪು ಮಾಡಿದಾಗ್ಲೂ ಕೂಡ ಇಂಡಿಯಾದಲ್ಲಿ ಇರುವಂತಹ ಕಾನೂನನ್ನ ನಾವು ಅಪ್ಲಿಕೇಬಲ್ ಮಾಡ್ತೀವಿ ಅಂತ. ಟಾರ್ಗೆಟಿಂಗ್ ಕಂಪ್ಯೂಟರ್ ರಿಸೋರ್ಸ್ ಆಫ್ ಇಂಡಿಯಾ ಅಂತ ಇಂಡಿಯಾದಲ್ಲಿ ಇದೆ. ಫಾರಿನ್ ಅಲ್ಲಿ ಇರುವಂತ ಒಬ್ಬ ವ್ಯಕ್ತಿ ಇಂಡಿಯಾದು ಸಿಸ್ಟಮ್ ನ ಟಾರ್ಗೆಟ್ ಮಾಡಿ ಹ್ಯಾಕ್ ಮಾಡಿ ಏನಾದ್ರೂ ಮಾಡ್ದ ಅಂತಂದ್ರೆ ಈ ಫಾರಿನ್ ವ್ಯಕ್ತಿಗೂ BNS ಅಪ್ಲಿಕೇಬಲ್ ಮಾಡಿ ಇದ್ರ ಅಂಡರಲ್ಲಿ ಇವನ ಪ್ರಾಸಿಕ್ಯೂಷನ್ ಎಳಿಬಹುದು ಅನ್ನುವಂಥದ್ದು ಇನ್ನೊಂದು ಪಾಯಿಂಟ್ ಹೇಳುತ್ತೆ. ಉದಾಹರಣೆಗೆ ಒಂದು 2 ಕೇಸ್ ಲಾಗಳು ನಾನು ಹೇಳ್ತಾ ಇದ್ದೀನಿ, ಇದು ಬಿಟ್ಟು ಬೇರೆ ಯಾವ್ದಾದ್ರು ಕೇಸ್ ಲಾ ಮೆನ್ಷನ್ ಮಾಡಬಹುದು, ನಾನು ಒಂದ್ 2 ಕೇಸ್ ಲಾ ನಿಮಗೆ ಹೇಳಿರ್ತೀನಿ ಈ ಕಾನ್ಸೆಪ್ಟ್ ಮೇಲೆ ಏನಾದ್ರು ಬಂದ್ರೆ ಬರೀಲಿಕ್ಕೆ ಅಂತ. ಇಂಟ್ರಾ ಜುಡಿಕ್ಷನ್ ಅಂತ ಇದೆಯಲ್ಲ ಅದ್ರ ಮೇಲೆ ಒಂದು ಕೇಸ್ ಲಾ ಇದೆ, ಸ್ಟೇಟ್ ಆಫ್ ಮಹಾರಾಷ್ಟ್ರ ವರ್ಸಸ್ ಜಾರ್ಜ್ ಅಂತ ಕರಿತಾವ್ ನಾವು, ಮೇಯರ್ ಹನ್ಸ್ ಜಾರ್ಜ್ ಅಂತ. ಇದೇನಾಗುತ್ತೆ ಅಂದ್ರೆ ಮೇಯರ್ ಹನ್ಸ್ ಜಾರ್ಜ್ ಅನ್ನೋನು ಫಾರಿನರ್, ಓಕೆ, ಇವನು ಗೋಲ್ಡ್ ನ ಕ್ಯಾರಿ ಮಾಡ್ತಾ ಇರ್ತಾನೆ ಏರ್ ಕ್ರಾಫ್ಟ್ ಅಲ್ಲಿ ಇಂಡಿಯಾಗೆ ಬರ್ತಾ ಇರ್ತಾನೆ. ಸೊ ಇದು ಆಕ್ಚುಲಿ ಕ್ರೈಮ್, ಓಕೆ, ಬಟ್ ಇದು ಕ್ರೈಮ್ ಅಂತೇಳಿ ನನಗೆ ಗೊತ್ತಿಲ್ಲ ಅಂತ ಜಾರ್ಜ್ ಹೇಳ್ತಾನೆ. ನಮ್ಮ ಇಂಡಿಯನ್ ಆಕ್ಟ್ ನ ಪ್ರಕಾರ ಫೇರಾ ಅಂತ ಇದೆ, ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆಕ್ಟ್ 1973 ಪ್ರಕಾರ ಗೋಲ್ಡ್ ಕ್ಯಾರಿ ಮಾಡುವಂತಹದ್ದು ಅಂದ್ರೆ ಓವರ್ ಕ್ವಾಂಟಿಟಿ ಆಫ್ ಗೋಲ್ಡ್ ನ ಕ್ಯಾರಿ ಮಾಡುವಂತಹದ್ದು ತಪ್ಪು ಅಂತ ಹೇಳಿದೀವಿ. ಸೊ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಇಲ್ಲಿ ಕ್ರೈಮ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಬಟ್ ಇದನ್ನ ಕ್ರೈಮ್ ಅಂತೇಳಿ ಕನ್ಸಿಡರ್ ಮಾಡಿದ್ರು ಕೂಡ ಜಾರ್ಜಿಗೆ ಗೊತ್ತಿರಲ್ಲ. ಸೊ ಜಾರ್ಜ್ ಗೊತ್ತಿಲ್ಲದೆ ಏನ್ ಮಾಡ್ತಾನೆ, ಇಂಡಿಯಾದಲ್ಲಿ ಎಂಟ್ರಿ ಕೊಡ್ತಾನೆ, ಕೊಟ್ಟಾದ್ಮೇಲೆ ಅವನನ್ನ ಕ್ಯಾಚ್ ಮಾಡ್ತಾರೆ, ನೀನು ಗೋಲ್ಡ್ ಕ್ಯಾರಿ ಮಾಡಿದೀಯಾ ಅಂತ. ಜಾರ್ಜ್ ಹೇಳ್ತಾನೆ ನನಗೆ ಗೊತ್ತಿರಲಿಲ್ಲ ಇಲ್ಲಿಂದ ಆಕ್ಟ್ ಅಂತ. ಬಟ್ ಕೋರ್ಟ್ ಹೇಳುತ್ತೆ ನೀನು ಪ್ಲೇನ್ ಅಲ್ಲಿ ಕ್ಯಾರಿ ಮಾಡ್ತಿರ್ಬೇಕಾದ್ರೆ ಬೇರೆ ಲೆಕ್ಕಾಚಾರ, ನಿನ್ ಸಂಬಂಧ ಇಲ್ಲ, ಬೇರೆ ಸಿಟಿಜನ್ಶಿಪ್ ನೀನು, ಆಯ್ತಾ. ಬಟ್ ಪ್ಲೇನ್ ಇಂದ ಒಂದ್ಸಲ ನೀನ್ ಕ್ಯಾರಿ ಮಾಡಿ ನಮ್ ಇಂಡಿಯಾಗ್ ಲ್ಯಾಂಡ್ ಆಗಿದೆಯಾ ಅಂತಂದ್ರೆ ಇಲ್ಲಿನ ಕಾನೂನುಗಳು ನಿನಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ಯು ಆರ್ ಪನಿಷಬಲ್ ಅಂತ ಹೇಳಿ ಈ ಮಹಾರಾಷ್ಟ್ರ ವರ್ಸಸ್ ಜಾರ್ಜ್ ಕೇಸಲ್ಲಿ ಹೇಳುತ್ತೆ. ಇನ್ನೊಂದು ಕೇಸ್ ಇದೆ ಎಕ್ಸ್ಟ್ರಾ ಟೆರಿಟೋರಿಯಲ್ ಜುಡಿಕ್ಷನ್ ಕೇಸಲ್ಲಿ, ಇದು ಮಾಥ್ಯೂ ಜಾರ್ಜ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂತ ಕೇಸಲ್ಲಿ. ಈ ಮಾಥ್ಯೂ ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಕೇಸಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಮೈಕ್ರೋಸಾಫ್ಟ್, ಗೂಗಲ್, ಯಾಹೂ ಇವೆಲ್ಲ ಇದಾವಲ್ವಾ, ಇವೆಲ್ಲ ಏನು ಅಂತಂತಂದ್ರೆ ಫಾರಿನ್ ಕಂಪನೀಸ್ಗಳು. ಈ ಫಾರಿನ್ ಕಂಪನೀಸ್ಗಳು ಏನ್ ಮಾಡ್ತಾ ಇರ್ತವೆ ಅಂತಂತಂದ್ರೆ ನಮ್ಮ ಇಂಡಿಯನ್ ವೆಬ್ಸೈಟ್ಗಳಲ್ಲಿ, ಇಂಡಿಯಾದಲ್ಲಿ ನಾವು ಓಡಿಸುವಂತ ವೆಬ್ಸೈಟ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ನ ಹಾಕ್ತಿರ್ತಾರೆ. ಯಾವ ಅಡ್ವರ್ಟೈಸ್ಮೆಂಟ್ ನ ಹಾಕ್ತಿರ್ತಾರೆ ಅಂತಂತಂದ್ರೆ ಈ ಸರ್ಚ್ ಇಂಜಿನ್ಸ್ ಅಂಡ್ ಕ್ಲೇಮಿಂಗ್ ದ ವೈಲೇಟೆಡ್ ದ ಸೆಕ್ಷನ್ 22 ಆಫ್ ದ ಪ್ರೀನಟಲ್ ಡಯಾಗ್ನೆಟಿಕ್ಸ್ ಟೆಕ್ನಿಕ್ಸ್ ಅಂತ ಇದೆ. ಅಂತಂದ್ರೆ ಹುಟ್ಟೋದ್ಕಿಂತ ಮುಂಚೆ ಯಾವ ಮಗು ಹುಟ್ಟುತ್ತೆ ಅನ್ನುವಂತ ಚೆಕ್ ಮಾಡುವಂತಹ ಒಂದು ಆರ್ಟ್ ಇದೆ ನಮ್ಮ ಹತ್ರ ಮಷಿನ್ಸ್ ಇದೆ, ನೀವು ಅದನ್ನ ಬಳಸ್ಕೊಳ್ಬಹುದು ಅಂತೇಳಿ ಈ ಗೂಗಲ್, ಮೈಕ್ರೋಸಾಫ್ಟ್, ಯಾಹೂನವರು ನಮ್ಮ ಇಂಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ನ ಹಾಕ್ತಾ ಇರ್ತಾರೆ ನಮ್ಮ ಇಂಡಿಯನ್ ವೆಬ್ಸೈಟ್ಸ್ ಗಳಲ್ಲಿ. ಸೊ ಇದನ್ನ ಚಾಲೆಂಜ್ ಮಾಡಿ ಆರ್ಟಿಕಲ್ 32 ಪ್ರಕಾರ ಒಂದು ರಿಟ್ ಪಿಟಿಷನ್ ನ ಫೈಲ್ ಮಾಡ್ತಾರೆ ಒಬ್ರು ಆಕ್ಟಿವಿಸ್ಟ್ಗಳು, ಆಯ್ತಾ, ಕಾರ್ಯಕರ್ತರು ಒಂದು ರಿಟ್ ಪಿಟಿಷನ್ ನ ಫೈಲ್ ಮಾಡಿಬಿಟ್ಟು ಈ ಗೂಗಲ್, ಮೈಕ್ರೋಸಾಫ್ಟ್, ಯಾಹೂದವ್ರು ಏನ್ ಮಾಡಿದಾರಲ್ವಾ ಇದನ್ನ ಬ್ಯಾನ್ ಮಾಡಬೇಕು ಅಂತೇಳಿ ಜಡ್ಜ್ಮೆಂಟ್ ನ ಪಾಸ್ ಮಾಡ್ಕೊಂಡು ಬರ್ತಾರೆ. ಸೊ ಇಟ್ ಮೀನ್ ದಟ್ ಫೈನಲ್ ಜಡ್ಜ್ಮೆಂಟ್ ಬಂದ್ಬಿಟ್ಟು ಗೂಗಲ್, ಮೈಕ್ರೋಸಾಫ್ಟ್, ಯಾಹೂದವರು ಇದನ್ನ ಬ್ಲಾಕ್ ಮಾಡಬೇಕು ಅಂತೇಳಿ ಜಡ್ಜ್ಮೆಂಟ್ ಬರುತ್ತೆ. ಇವರು ಫಾರಿನ್ ಕಂಪನಿ ಆದ್ರೂ ಕೂಡ ನಮ್ ಇಂಡಿಯನ್ ಜಡ್ಜ್ಮೆಂಟ್ ಪ್ರಕಾರ ಹೋಗ್ಬೇಕಾಗುತ್ತೆ ಅನ್ನುವಂಥದ್ದು ಇಲ್ಲಿ ನಾನು ಹೇಳಕ್ ಹೋಗ್ತಾ ಇರುವಂತ ನಿಮಗೆ ಮೇನ್ ಟಾರ್ಗೆಟೆಡ್ಲಿ ವಿಷಯ.
ವೆಲ್ ಇದಾದ್ಮೇಲೆ ಇದಿಷ್ಟು ನಾವು ಇವತ್ತಿನ ವಿಷಯದಲ್ಲಿ ಕಲ್ತಿದ್ದು. ಒಂದು ಕ್ವಿಕ್ ರಿವಿಷನ್ ಮಾಡ್ಕೊಂಡು ಬಂದ್ಬಿಡೋಣ ಇವತ್ತಿನ ವಿಷಯದಲ್ಲಿ ನಾವು ಏನ್ ಕಲ್ತ್ವಿ ಅಂತ. ಇವತ್ತಿನ ವಿಷಯದಲ್ಲಿ ನಾವು ಕಲ್ತಿದ್ದಿಷ್ಟೇ, ಯಾರ್ಯಾರು ಹೇಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ. ಸೆಕ್ಷನ್ 2 ತರ ಬರುತ್ತೆ ಅಂತ ಹೇಳಿದೆ. ಒಂದು ಇಂಟ್ರಾ ಜುಡಿಕ್ಷನ್, ಇನ್ನೊಂದು ಎಕ್ಸ್ಟ್ರಾ ಜೂರಿಸ್ಡಿಕ್ಷನ್ ಅಂತ ಹೇಳಿದೆ. ಇಂಟ್ರಾ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಅಲ್ಲಿ BNS ನ ಸೆಕ್ಷನ್ 1 ಕ್ಲಾಸ್ 3 ಬರುತ್ತೆ. ಇಂಡಿಯಾದ ಎಲ್ಲಾ ವ್ಯಕ್ತಿಗಳು ಬರ್ತಾರೆ. ಅದ್ರಲ್ಲಿ ಸ್ವಲ್ಪ ಎಕ್ಸೆಪ್ಷನ್ಸ್ ಇದೆ. ಪ್ರೆಸಿಡೆಂಟಿಗೆ, ಗವರ್ನರ್ಗೆ, ಡಿಪ್ಲೊಮ್ಯಾಟ್, ಎನಿಮಿ, ಆರ್ಮೀಸ್ ಇವರಿಗೆಲ್ಲ ಎಕ್ಸೆಪ್ಷನ್ಸ್ ಇದೆ. ಎಕ್ಸ್ಟ್ರಾ ಟೆರಿಟೋರಿಯಲ್ 2 ಸೆಕ್ಷನ್ ಕ್ಯಾರಿ ಮಾಡುತ್ತೆ. ಸೆಕ್ಷನ್ 1 ಕ್ಲಾಸ್ 4 ಅಂಡ್ ಸೆಕ್ಷನ್ 1 ಕ್ಲಾಸ್ 5. ಸೆಕ್ಷನ್ 1 ಕ್ಲಾಸ್ 4 ನ ಪ್ರಕಾರ ಅವನು ಇಂಡಿಯನ್ ಸಿಟಿಜನ್ಶಿಪ್ ಇದ್ದು ಫಾರಿನ್ ಅಲ್ಲಿ ಇದ್ದ ಅಂದ್ರೂ ಕೂಡ ಅವನಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. 1 ಕ್ಲಾಸ್ 5 ನ ಪ್ರಕಾರ ಹೇರ್ಶಿಪ್ ಆಗಿರಬಹುದು ಅಥವಾ ಏನಾದ್ರೂ ನಮ್ಮ ಟಾರ್ಗೆಟ್ ನ ಕಂಪ್ಯೂಟರ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿದೆ. ಒಂದು ಜಾರ್ಜ್ ಕೇಸ್ ಹೇಳಿದೆ, ಗೋಲ್ಡ್ ನ ಕ್ಯಾರಿ ಮಾಡ್ತಾ ಇದ್ದಂಥದ್ದು ಇಂಡಿಯಾ ಲ್ಯಾಂಡ್ ಆದಾಗ ಅಪ್ಲಿಕೇಬಲ್ ಆಗುತ್ತೆ ಅಂತ. ಇನ್ನೊಂದು ಮಾಥ್ಯೂ ಜಾರ್ಜ್ ನ ಕೇಸ್ ಹೇಳಿದೆ ನಾನು, ಗೂಗಲ್ ಮೈಕ್ರೋಸಾಫ್ಟ್ ನವ್ರು ಹಾಕಿದ್ದಂತ ಅಡ್ವರ್ಟೈಸ್ಮೆಂಟ್ ಬ್ಯಾನ್ ಮಾಡಿದ್ರು ಅಂತ. ವೆಲ್ ಈ ವಿಷಯ ನಿಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇದೇ ರೀತಿ ನೀವು ಕಂಪ್ಲೀಟ್ ಸಬ್ಜೆಕ್ಟ್ ನ ನೋಡ್ಬೇಕು ಅಂತಂತಂದ್ರೆ ನಮ್ಮ ಪೇಯ್ಡ್ ಕೋಚಿಂಗ್ ಕ್ಲಾಸಸ್ ಜಾಯ್ನ್ ಆಗ್ಬೇಕಾಗುತ್ತೆ. ಇಲ್ಲೆಲ್ಲ ಕೆಳಗಡೆ ನಂಬರ್ಸ್ ಗಳಿದೆ, ಅಡ್ವರ್ಟೈಸ್ಮೆಂಟ್ ನೋಡೇ ಇರ್ತೀರಾ. ಇಲ್ಲಿರುವಂತ ಎಲ್ಲಾ ಸಬ್ಜೆಕ್ಟ್ಸ್ ಗಳು ನಾವು ಪ್ರಾವಿಷನ್ ನ ಪ್ರೊವೈಡ್ ಮಾಡ್ಕೊಟ್ಟಿದೀವಿ. ನಿಮ್ಗೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಇರುವಂತ 5-6 ಸಬ್ಜೆಕ್ಟ್ಸ್ ಗಳು ಎಲ್ಲದೂ ಕೂಡ ನಮ್ಮಲ್ಲಿ ಇದೆ. ಅದಾದ್ಮೇಲೆ ಇದು ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಬೋತ್ ಮೀಡಿಯಂ ಅಲ್ಲಿ ನಾವು ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡ್ಕೊಡ್ತೀವಿ. ಅಪಾರ್ಟ್ ಫ್ರಮ್ ದಿಸ್ ಸರ್ ಏನೇನು ಕೋಚಿಂಗ್ ಅಲ್ಲಿ ಫೆಸಿಲಿಟೀಸ್ ಗಳಿದೆ ಅಂತ ನೀವೇನಾದ್ರೂ ಕೇಳಿದ್ರೆ ಇದ್ರದ್ದೇ ಕಂಪ್ಲೀಟ್ ಆಗಿ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರುವಂತ ವಿಡಿಯೋ ಇದೆ. ಅದು ನೀವು ಕೆಳಗಡೆ ಲಿಂಕ್ ಅಲ್ಲಿ ಇದೆ ನೋಡಿ. ಇಲ್ಲ ಅಂತಂದ್ರೆ ಈ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ, ಡೀಟೇಲ್ಸ್ ಆಗಿ ಕಂಪ್ಲೀಟ್ ಆಗಿ ಹೇಳ್ತಾರೆ. ಅಪಾರ್ಟ್ ಫ್ರಮ್ ದಿಸ್ ನಿಮಗೆ ಎಲ್ಲಾ ರೆಕಾರ್ಡೆಡ್ ವಿಡಿಯೋಸ್ ಗಳನ್ನ ಕೊಡ್ತೀವಿ. ಈಗೇನು ನಾನು ರೆಕಾರ್ಡ್ ಮಾಡಿ ನಿಮ್ಗೆ ಒಂದೊಂದಿಷ್ಟು 10 ನಿಮಿಷದ ವಿಡಿಯೋ ನೋಡ್ತಾ ಇದ್ದೀರಾ, ಈ ತರ ಈಚ್ ಅಂಡ್ ಎವ್ರಿ ಸಿಲೆಬಸ್ ನ ಪಾಯಿಂಟ್ ನ ಕೊಡ್ತೀವಿ. ಸಿಲೆಬಸ್ ಕಾಪಿನ ನೀವು ಇಟ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ 1 ಪಾಯಿಂಟ್ ಮಿಸ್ ಔಟ್ ಆಗಿರೋದ್ರಿಲ್ಲ. ಅಷ್ಟು ಕ್ಲಿಯರ್ ಆಗಿ ನಾವು ಪಾಠ ಮಾಡಿರ್ತೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಕ್ವಶನ್ ನ ಕೊಟ್ಟು ಅದಕ್ಕೆ ಸೊಲ್ಯೂಷನ್ ನ ವಿಡಿಯೋ ಸಮೇತ ಕೊಡ್ತೀವಿ, ಅದು ಕೂಡ ಇರುತ್ತೆ. ಡೌಟ್ ಸೆಷನ್ ಆನ್ಲೈನ್ ಕ್ಲಾಸಸ್ ತಗೊಳ್ತೀವಿ. ನೋಟ್ಸ್ ಕನ್ನಡ ಅಂಡ್ ಇಂಗ್ಲಿಷ್ ಎರಡು ಮೀಡಿಯಂ ಅಲ್ಲಿ ಕೊಡ್ತೀವಿ. ನಿಮಗೆ ಏನೋ ಡೌಟ್ ಬಂದ್ರೆ ಡೈರೆಕ್ಟ್ ಆಗಿ ನನ್ನ ಜೊತೆನೆ ಮಾತಾಡ್ಕೊಂಡು ನೀವು ಸಾಲ್ವ್ ಮಾಡ್ಕೊಳ್ಬಹುದು. 24x7 ನಿಮಗೆ ಬ್ಯಾಕ್ ಅಂಡ್ ಸಪೋರ್ಟ್ ಇರುತ್ತೆ. ಅಸೈನ್ಮೆಂಟ್, ಇಂಟರ್ನ್ಶಿಪ್, ನಿಮಗೆ ಏನೇ ಕಾಲೇಜಲ್ಲಿ ಕೊಡುವಂತ ಇಂಟರ್ನ್ಶಿಪ್ ಎಲ್ಲದಕ್ಕೂ ನಿಮ್ಗೆ ಸಪೋರ್ಟ್ ಇರುತ್ತೆ. ಇವನ್ ನಿಮ್ಮ ಏನೇ ಪರ್ಸನಲ್ ಇಶ್ಯೂಸ್ ಗಳಿದ್ರು ನಾವು ಲೀಗಲ್ ಕನ್ಸಲ್ಟೆನ್ಸಿನ ಆಸ್ ಎ ಸ್ಟೂಡೆಂಟ್ ಆಗಿ ಕೊಡ್ತೀವಿ. ಕನ್ನಡ ಮತ್ತೆ ಇಂಗ್ಲಿಷ್ ಬೋತ್ ಮೀಡಿಯಂ ಅಲ್ಲಿ ಕ್ಲಾಸಸ್ ಗಳನ್ನ ಕೊಡ್ತೀವಿ. ಲೈವ್ ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ಕೊಡ್ತೀವಿ. ಇನ್ ಕೇಸ್ ನೀವು ಅಟೆಂಡ್ ಮಾಡಕ್ ಆಗಿಲ್ಲ ಅಂದ್ರೆ, ಯಾಕಂದ್ರೆ ಬೇಸಿಕಲಿ ನಮ್ಮ ಟಾರ್ಗೆಟ್ ಇರುವಂತದ್ದು ಯಾರು ಪ್ರೊಫೆಷನಲ್ ಆಗಿ ಸ್ವಲ್ಪ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಕೆಲಸ, ಫುಲ್ ಟೈಮ್ ಕೆಲಸ, ಹೌಸ್ ವೈಫ್, ಓನ್ ಬಿಸ್ನೆಸ್, ಅಗ್ರಿಕಲ್ಚರ್ ಇವರೆಲ್ಲ ಯಾರ್ಯಾರು ಆಗ್ತಿಲ್ಲ ಅವರಿಗಂತಾನೆ ಮಾಡಿರುವಂತದ್ದು. ಪ್ರೀವಿಯಸ್ ಇಯರ್ ಮತ್ತೆ ಫರ್ದರ್ ಸೆಮಿಸ್ಟರ್ ನಮ್ ಸಪೋರ್ಟ್ ಇರುತ್ತೆ. ಸರಿ ಸರ್, ಇಷ್ಟೆಲ್ಲ ಗೊತ್ತಾಯ್ತು. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ಪ್ರತಿ ಪೇಜಲ್ಲಿ ಅಂತೂ ನಂಬರ್ ಇದ್ದೇ ಇದೆ, 9591573526 9972799641. ಅಪಾರ್ಟ್ ಫ್ರಮ್ ದಿಸ್ ವಾಟ್ಸ್ಆಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ವೆಬ್ಸೈಟ್ ಅಲ್ಲೂ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಒಂದು ಜಸ್ಟ್ ಡೆಮೋ ವೈಸ್ ನಾನು ಏನಾದ್ರು ನಿಮಗೆ ತೋರಿಸಬೇಕು ಅಂತಂದ್ರೆ ಯೂನಿಟ್ ವೈಸ್ ಯೂನಿಟ್ ವೈಸ್ ನಮ್ಮಲ್ಲಿರುವಂತಹ ವಿಡಿಯೋಸ್ಗಳು ಈ ರೀತಿ ವಿಡಿಯೋಸ್ಗಳ ಅವೈಲಬಿಲಿಟಿ ಇದೆ. ಜಸ್ಟ್ ಹಾಗೆ ಡೆಮೋ ವೈಸ್ಗೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ. ಅಪಾರ್ಟ್ ಫ್ರಮ್ ದಿಸ್ ನಿಮ್ಗೆ ಇನ್ನೇನಾದ್ರು ತೋರಿಸಬೇಕು ಅಂತಂದ್ರೆ ಈ ತರ ನಾವು ಫೋಲ್ಡರ್ ವೈಸ್ ಗಳನ್ನ ಮಾಡಿಬಿಟ್ಟು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಈ ತರ ಫೋಲ್ಡರ್ ವೈಸ್ ಕ್ಲಾಸಸ್ ಗಳಿರುತ್ತೆ. ಇವನ್ ಇಂಗ್ಲಿಷ್ ಕ್ಲಾಸಸ್ ಗಳಿರುತ್ತೆ. ಇಂಗ್ಲಿಷ್ ಕ್ಲಾಸಸ್ಗಳು ಇದೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ಹಿಂದೂ ಲಾ ಇದೆ, ಕಾನ್ಸ್ಟಿಟ್ಯೂಷನ್ ಲಾ, ಕಾಂಟ್ರಾಕ್ಟ್ ಲಾ, ಈಚ್ ಅಂಡ್ ಎವ್ರಿಥಿಂಗ್ ಇದೆ. ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಕೊಡ್ತೀವಿ. ಬರೀ ಈ ಕ್ವಶನ್ಸ್ ಗಳು ಕೊಡೋದಲ್ಲ, ಇಲ್ಲಿ ನಾನು ತೋರಿಸಿರುವಂತಹ ಇಂಪಾರ್ಟೆಂಟ್ ಕ್ವಶನ್ ಯೂನಿಟಿಗೆ 3-4 ಕ್ವಶನ್ಸ್ ಇರುತ್ತೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಏನು ಓದುವಂತ ಅವಶ್ಯಕತೆ ಇರಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ. ಸೊ ಈ ತರ 4 ಕ್ವಶನ್ ಕೊಟ್ಟು ಇದ್ರ ಸೊಲ್ಯೂಷನ್ಸ್ ಕೂಡ ನಾವು ವಿಡಿಯೋ ಸಮೇತ ನಿಮಗೆ ಕೊಟ್ಟಿದ್ದೀವಿ. ಯಾವ್ಯಾವ ಪಾರ್ಟ್ ಅಲ್ಲಿ ನಿಮಗೆ ಆನ್ಸರ್ಸ್ ಬರುತ್ತೆ ಅನ್ನೋದನ್ನ ಮೆನ್ಷನ್ ಮಾಡಿಕೊಟ್ಟಿರ್ತೀವಿ. ಯಾವ್ಯಾವ ಕ್ವಶನ್ ಆನ್ಸರ್ ಇರುತ್ತೆ ಅಂತ ಮೆನ್ಷನ್ ಮಾಡಿಕೊಟ್ಟಿರ್ತೀವಿ ಈ ರೀತಿ. ಸೊ ಇದಿಷ್ಟು ನಿಮ್ಮ ಒಂದು ಕಡೆ ವಿಷಯ ಆದ್ರೆ, ನೋಟ್ಸ್ ಏನಾದರೂ ನೋಡ್ತೀನಿ ಸರ್ ನಾ ಯಾವ ತರ ನೋಟ್ಸ್ ಪ್ರೊವೈಡ್ ಮಾಡ್ತೀರಾ ಅಂತಂದ್ರೆ, ನಮ್ಮ ನೋಟ್ಸ್ಗಳು ನಾವು ಈ ರೀತಿ ಪ್ರೊವೈಡ್ ಮಾಡ್ತೀವಿ. ಪಿಕ್ಚರ್ಲೈಸ್ ಇರುತ್ತೆ ನಮ್ಮ ನೋಟ್ಸ್ಗಳು ಕ್ಲೀನ್ ಆಗಿ. ಆಮೇಲೆ ಕ್ವಶನ್ಸ್ಗಳನ್ನ ಕೊಟ್ಟು ಆ ಕ್ವಶನ್ಸ್ಗಳಿಗೆ ಜಸ್ಟ್ ಲೈಕ್ ಗೈಡ್ ಅಂತಿರಲ್ಲ ನಿಮ್ಮ ಡಿಗ್ರಿಗಳಲ್ಲಿ, ಆ ರೀತಿ ಕ್ವಶನ್ಸ್ಗಳನ್ನ ಕೊಟ್ಬಿಟ್ಟು ನಾವು ಸಾಲ್ವ್ ಮಾಡಿರ್ತೀವಿ. ಇನ್ನೊಂದು ಯಾವ್ದಾದ್ರು ಒಂದೆರಡು ಸಬ್ಜೆಕ್ಟ್ ತೋರಿಸ್ಬೇಕಂದ್ರೆ ದಿಸ್ ಇಸ್ ದ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್, ಈ ತರ ಸ್ಟಾರ್ಟಿಂಗ್ ಕ್ವಶನ್ ಇರುತ್ತೆ, ಅದಕ್ಕೆ ಸೊಲ್ಯೂಷನ್ಸ್ಗಳನ್ನ ನೀಟಾಗಿ ಕೊಟ್ಟಿರ್ತೀವಿ. ಮತ್ತೆ ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಆಗ್ಬೇಕಾದ್ರೆ ಮತ್ತೆ ಕ್ವಶನ್ಸ್ಗಳು ಸ್ಟಾರ್ಟ್ ಆಗುತ್ತೆ, ಮತ್ತೆ ಅವಕ್ಕೆ ಆನ್ಸರ್ಸ್ಗಳಿರುತ್ತೆ. ಯಾವ ತರ ಕ್ವಶನ್ ಕೇಳಿದ್ರು ಯಾವ ತರ ಆನ್ಸರ್ ಮಾಡ್ಬೇಕನ್ನುವಂಥದ್ದು. ಸರ್ ಇದು ಕನ್ನಡ ಇಂಗ್ಲಿಷ್ ಎರಡು ಮೀಡಿಯಂ ಅಲ್ಲಿ ಇದೆ. ನಾನು ತೋರಿಸ್ಬೇಕಾದ್ರೆ ಯಾವುದೋ ಒಂದೊಂದು ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದಿಷ್ಟು ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಕೊಡ್ತಾ ಇರುವಂತ ಆಫರ್. ಅಪಾರ್ಟ್ ಫ್ರಮ್ ದಿಸ್ ನೀವೇನಾದ್ರೂ ಆನ್ಲೈನ್ ಕ್ಲಾಸಸ್ಗಳದ್ದು ಒಂದು ಡೆಮೋ ನೋಡ್ತೀರಾ ಅಂದ್ರೆ, ಈ ರೀತಿ ಆನ್ಲೈನ್ ಕ್ಲಾಸಸ್ ಕೊಟ್ಟಿದ್ದೀವಿ. ನೋಟ್ಸ್ಗಳ ಡೆಮೋ ನಾನು ತೋರಿಸ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ಆಲ್ರೆಡಿ ತೋರಿಸಿದ್ದೀನಿ. ಸೊ ವೆಲ್ ಚೆನ್ನಾಗಿ ಓದಿ ಜಾಯ್ನ್ ಆಗಬೇಕು ಅಂತ ಅನಿಸ್ತಾ ಇದ್ರೆ ಫುಲ್ ಕೋರ್ಸ್ಗೆ ಜಾಯ್ನ್ ಆಗಿ ಕೆಳಗಡೆ ಇರುವಂತ ನಂಬರಿಗೆ ಕಾಲ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಅಕಾಡೆಮಿ ಟೀಮ್. ಥ್ಯಾಂಕ್ ಯು.